ಕಲರ್ಫುಲ್ಲಾಗಿರುವಂಥ ಈ ಡೇರೆ ಹೂಗಳು ನೋಡೋಕ್ಕೆ ಅದ್ಭುತವಾಗಿವೆ. ನೋಡೋಕ್ಕಂತೂ ಈ ಟೈಮ್ನಲ್ಲಿ ಅಂದರೆ ಈ ಮಳೆಗಾಲದ ಸೀಸನ್ನಲ್ಲಿ ಎಷ್ಟು ಸುಂದರವಾಗಿ ಅರಳಿಕೊಂಡು ನಿಂತಿರುತ್ತವೆ ನೋಡಿ. ಗಿಡಗಳಲ್ಲಿ ಅವುಗಳನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅದ್ಭುತವಾಗಿ ಕಲರ್ ಎಂಥ ಚೆನ್ನಾಗಿರುವಂಥ ಹೂಗಳನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ನಿಮಗೂ ಅನಿಸ್ಬೋದು ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನಮ್ಮ ಅಕ್ಕನ ಮನೆಯಲ್ಲಿ ಆಗಿರುವಂತಹ ಡೇರೆ ಹೂಗಳು. ಕಲರ್ಫುಲ್ ಡೇರೆ ಹೂವಿನ ವನನೇ ಇದೆ ಅವ್ರ ಮನೆಯಲ್ಲಿ. ಡೇರೆ ಹೂಗಳು ಒಂದಲ್ಲ ಎರಡಲ್ಲ, 10ರಿಂದ 12 ಕಲರಿನ ಡೇರೆ ಹೂಗಳು ಅವರ ಮನೆಯಲ್ಲಿವೆ. ಹಾಗೆ ನಾನೊಂದು ಸ್ವಲ್ಪ ವಿಡಿಯೋ ಹೀಗೆ ಮಾಡಿಕೊಂಡೆ ನೋಡಿ. ವೈಟು ಎಷ್ಟು ಚೆನ್ನಾಗಿರೋ ಎಲ್ಲ ಒಂದಕ್ಕಿಂತ ಒಂದು ಅರಳಿ ನಿಂತ್ಕೊಂಡಿದೆ. ಮೊಗ್ಗೆ ಇಷ್ಟೊಂದು ಮೊಗ್ಗುಗಳು ಬಂದಿವೆ. ಹಾಗೂ ಗಿಡಗಳು ಸಹ ಎಷ್ಟು ಎತ್ತರದಲ್ಲಿ ಹೇಗೆ ಬೆಳೆದಿವೆ, ಹೇಗೆ ಬೆಳೆಸಿದ್ದಾರೆ ನೋಡಿ. ಇಡೀ ಅಂಗಳದ ತುಂಬ ಡೇರೆ ಹೂವಿನ ವನನೇ ಮಾಡಿಬಿಟ್ಟಿದ್ದಾರೆ. ಯಾವ್ಯಾವ ಕಲರ್ದು. ಇದು ಕಡ್ಡಿ ಡೇರೆ ಅಂತ ನಮ್ಮ ಕಡೆ ಹೇಳ್ತೀವಿ. ಒಂಥರ ಗಂಧದ ಕಲರ್ ಕಡ್ಡಿ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಈ ಗಂಧ ಹೇಗಿರುತ್ತೆ ನೋಡಿ ಆ ಥರದ್ದು. ಯೆಲ್ಲೋ ಕಲರು, ಪಿಂಕ್ ಕಲರು. ಇದು ನೋಡಿ, ಇದು ಒಂದು ಇದಕ್ಕೇನು ಕೊಟ್ಟೆ ಡೇರೆ ಅಂತ ಹೇಳ್ತೀವಿ. ಸೇವಂತಿಗೆ ಟೈಪ್ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಇದೊಂಥರ ಪರ್ಪಲ್ ಕಲರ್ದು, ಯೆಲ್ಲೋ ಕಲರು. ಹಾಗೆ ಎಲ್ಲ ಕಲರಿನ ಅವ್ರ ಮನೆಯಲ್ಲಿ ಡೇರೆ ಹೂಗಳೊಂದು ಸಾಮ್ರಾಜ್ಯ. ಡೇರೆ ಹೂವಿನ ವನ ನೋಡೋಕ್ಕೆ ಈ ಸೀಸನ್ನಲ್ಲಿ ಮಳೆಗಾಲ ಬಂತು ಅಂದರೆ ಹೂವಿನ ಗಿಡಗಳನ್ನು ಯಾವುದೇ ನೆಟ್ಟರೂ ಚೆನ್ನಾಗಿ ಬರುತ್ತವೆ. ಈಗ ನಮ್ಮ ಕಡೆ ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೆ ಎಲ್ಲ ಕಡೆನೂ ಹೂವನ್ನು, ಈ ಥರ ಹೂವಿನ ಗಿಡವನ್ನು ಬೆಳೆಸ್ತಾರೆ. ಸಣ್ಣ ಸಸಿಯನ್ನು ನೆಟ್ಟು ಅದನ್ನು ಇಷ್ಟು ದೊಡ್ಡ ಆದ ಮೇಲೆ ಹೂ ಬಿಟ್ಟರೆ, ಅಲ್ಲಿ ನಿಂತ್ಕೊಬಿಟ್ರೆ ಆ ಹೂಗಳ ಜೊತೆ ಎಷ್ಟು ಹೊತ್ತು ಕಾಲ ಕಳೆದ್ರೂ ನಮಗೆ ಸಮಾಧಾನ ಆಗಲ್ಲ. ನೋಡಿ, ಒಂದೊಂದು ಗಿಡದಲ್ಲಿ ಎಷ್ಟೊಂದು ಹೂಗಳು ಬಂದಿವೆ ಅಂತ ನೋಡಿ. ಹಳದಿ ಕಲರ್ ಡೇರೆ ಹೂಗಳು ಫುಲ್ ಡೇರೆನೇ ತುಂಬ್ಕೊಬಿಟ್ಟಿದೆ ಒಂದು ಗಿಡದಲ್ಲಿ. ಮಿನಿಮಮ್ ಒಂದು ಕನಿಷ್ಠ ಅಂದರೆ ಒಂದು 10ರಿಂದ 12 ಹೂಗಳಾದರೂ ಬಿಟ್ಟಿರ್ಬೋದು ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ನಾವಂತೂ ಚಿಕ್ಕವರಿರುವಾಗ ನನಗೆ ತುಂಬ ಇಷ್ಟ ಆಗ್ತಿತ್ತು. ನಾನು ಇದನ್ನೆಲ್ಲ ಸ್ಕೂಲಿಗೆ ಹೋಗುವಾಗ ಮುಡ್ಕೊಂಡು ಹೋಗ್ತಿದ್ದೆ, ತಲೆಗೆ ಹಾಕ್ಕೊಂಡು ಹೋಗ್ತಿದ್ದೆ. ಈಗ ದೊಡ್ಡವರಾದಮೇಲೆ ನಮಗೆ ಅದನ್ನು ನೋಡೋಕ್ಕಷ್ಟೇ ಇಷ್ಟ, ತಲೆಗೇನು ಹಾಕ್ಕೊಳ್ಬೇಕು ಅಂತ ಇಷ್ಟ ಅನಿಸಲ್ಲ. ಆದರೆ ತುಂಬ ಚೆನ್ನಾಗಿದೆ ನೋಡಿ. ಇದೊಂಥರ ಪಿಂಕ್ ಕಲರು, ಇಷ್ಟೆಲ್ಲ ಹೂ ಬಿಟ್ಟಿದೆ ಅಲ್ವಾ. ಪಿಂಕ್ ಕಲರಲ್ಲೂ ಇದು ಒಂಥರ ಒಂದೊಂದು ಅರಳಿಕೊಂಡಿದೆ, ಒಂದೊಂದು ಇನ್ನೂ ಅರಳುವ ಇದರಲ್ಲಿ ಸ್ಟೇಜಲ್ಲಿದೆ. ನಾಳೆ ಅರಳುವಂಥದ್ದು. ಕೆಲವೊಂದು ಸ್ವಲ್ಪ ಜಾಸ್ತಿ ಅರಳಿ ಅದು ಸ್ವಲ್ಪ ಹಳಸಿದ ಹೂವಾಗಿದೆ. ಇದು ಯೆಲ್ಲೋ ಕಲರ್, ಸ್ವಲ್ಪ ಯೆಲ್ಲೋ ಮಿಕ್ಸ್ ಆರೆಂಜ್. ಎಷ್ಟು ಚಂದ ಕಲರ್ ನೋಡಿ. ಎಲ್ಲ ಕಲರ್ ಒಂದಕ್ಕಿಂತ ಒಂದು ಜಾಸ್ತಿ ಹೂವಿನ ಗಿಡ ಮಾಡಿದ್ದಾರೆ. ಇದಂತೂ ಕಲರ್ ಮೆರೂನ್, ಒಂಥರ ರೆಡ್ ಕಲರ್. ಎಂಥ ಚೆನ್ನಾಗಿರುವಂಥ ಕಲರ್ಗಳು. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ನನ್ನ ಮನಸ್ಸಿಗೆ ಎಷ್ಟು ಅವುಗಳನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅಂತ ಅನಿಸ್ಬಿಡ್ತು. ಪ್ರತಿಯೊಂದು ಡೇರೆ ಹೂವಿನ ಗಿಡನೂ ಅಷ್ಟೇ, ಒಂದಕ್ಕಿಂತ ಒಂದು ಏನು ಮನಸ್ಸಿಗೆ ಆಹ್ಲಾದವನ್ನು ನೀಡುತ್ತವೆ ಅಲ್ವಾ. ನೋಡಿ, ನಿಮಗೂ ಹಾಗೆ ಅನಿಸ್ಬೋದು. ನಿಮಗೂ ಸಹ ಈ ಹೂಗಳಂದರೆ ತುಂಬ ಇಷ್ಟ ಆಗ್ಬೋದು. ಪ್ರತಿಯೊಬ್ಬರು ಈ ಥರ ಈ ಮಳೆಗಾಲದ ಸೀಸನ್ನಲ್ಲಿ ನೀವು ಬೆಳೆಸ್ಬೋದು ನೋಡಿ. ಈ ಥರ ಚೀಲದಲ್ಲಿ ಮಣ್ಣು ಮತ್ತು ಅಡಿಕೆ ಸಿಪ್ಪೆ, ನಮ್ಮಲ್ಲಿ ಅಡಿಕೆ ಸಿಪ್ಪೆನ ಹಾಕಿ ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂತ ಮಣ್ಣು, ಅದಕ್ಕೆ ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಈ ಥರ ಗಿಡವನ್ನು ನೆಟ್ಟಿರ್ತಾರೆ. ಸಣ್ಣ ಗಿಡಗಳನ್ನು ಅದಿಷ್ಟು ದೊಡ್ಡದಾಗಿ ಈ ಥರ ಹೂ ಬಿಟ್ಟಿರುತ್ತೆ. ಇದಕ್ಕೆಲ್ಲ ಸುಮಾರು ಲಾಸ್ಟ್ ಜೂನ್ 1 ಅಂದರೆ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗೋ ಟೈಮ್ನಲ್ಲೇ ಎಲ್ಲದನ್ನು ನೆಟ್ಟು ಇದಿಷ್ಟು ದೊಡ್ಡದಾಗಿರುತ್ತೆ. ಇಷ್ಟೆಲ್ಲ ಮಾಡಿದ್ದಾರೆ ಅಲ್ವಾ. ನೋಡಿ ಫ್ರೆಂಡ್ಸ್, ಇದಕ್ಕೊಂದು ಮೇಂಟೈನ್ ಮಾಡೋದು ಹಾಗೆ ಇರುತ್ತೆ. ಮಳೆಗಾಲದಲ್ಲಿ ಕೊಳೆತು ಹೋಗೋದು ಜಾಸ್ತಿ. ಆ ಹೂಗಳಂತೂ ಅದ್ಭುತವಾಗಿವೆ. ಹಾಗೂ ನೋಡ್ತಾನೇ ಇರೋಣ ಅನಿಸುತ್ತೆ. ನನಗಂತೂ ಅದು ಅಲ್ಲಿಂದ ಹೋಗಲಿಕ್ಕೆ ಮನಸ್ಸು ಬರೋಲ್ಲ. ಆ ಥರ ಗಿಡಗಳ ಹತ್ರ, ಹೂವಿನ ಗಿಡಗಳ ಹತ್ರ ನಿಂತ್ಕೊಬಿಟ್ರೆ ನನಗೆ ಅಲ್ಲಿಂದ ಕಾಲು ಕೀಳಬೇಕು ಅಂತಲೇ ಅನಿಸಲ್ಲ. ಇದು ಭಾಳಷ್ಟು ಜನರಿಗೆ ಆಗ್ಬೋದು, ನನಗೆ ಅಂತಲ್ಲ, ಭಾಳಷ್ಟು ಜನರು ಈ ಥರ ಒಂದು ಹೂವನ್ನು ಇಷ್ಟಪಡ್ತಿರ್ಬೋದು, ಪ್ರೀತಿ ಮಾಡ್ಬೋದು. ಹೂವು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ. ಇದೊಂದು ನೋಡಿ, ಇದೊಂಥರ ಚಂದ ಕಲರ್ದು ಕಡ್ಡಿ ಡೇರೆ ಅಂತಲೇ ಹೇಳ್ತಾರೆ. ಇದೊಂದು ಸ್ವಲ್ಪ ರೆಡ್ಡಿಶ್, ಕ್ಯಾರೆಟ್ ರೆಡ್ ಅಂತಲೇ ಹೇಳ್ಬೋದನ್ನು ಅಲ್ವಾ. ನೋಡಿ, ಇಷ್ಟೆಲ್ಲ ಹೂವಿನ ಗಿಡಗಳು, ಡೇರೆ ಹೂವಿನ ಗಿಡಗಳನ್ನು ನೋಡಿ ನಾನು ಭ್ರಮಿಸಿ ಹೋಗಿದೆ. ನೋಡಿ ಹೇಗೆ ಹಾಕಿದ್ದಾರೆ.
ಪ್ರತಿಯೊಂದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಟಯರ್ ಎಲ್ಲ ಬಿದ್ದಿದೆ, ಅದರೊಳಗೆ ಮಣ್ಣು ತುಂಬಿ ಏನೋ ಹಾಕಿದ್ದಾರೆ ಅನಿಸುತ್ತೆ. ಇದು ನೋಡಿ ಎಂಥ ಚೆನ್ನಾಗಿರುವಂಥ ಹೂಗಳು. ಆಹಾ, ನೋಡಿದರೆ ಮನಸ್ಸು ತೃಪ್ತಿ ಆಗಿಬಿಡುತ್ತೆ. ನೋಡಿ, ಇದೊಂಥರ ಪಿಂಕು ಯೆಲ್ಲೋ ಮಿಕ್ಸ್ ಬಣ್ಣ. ಆಹಾ, ಇಷ್ಟು ಚೆನ್ನಾಗಿದೆ. ನಿಮಗೆ ಈ ಡೇರೆ ಹೂಗಳು ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಕಾಮೆಂಟ್ ಮೂಲಕ ಈ ಹೂಗಳ ಬಗ್ಗೆ ವಿವರಣೆ ಕೊಡಿ. ನಿಮಗೆ ಈ ಹೂಗಳಲ್ಲಿ ನಿಮಗೆ ಯಾವ ಹೂ ತುಂಬ ಇಷ್ಟ ಆಯಿತು, ಅಥವಾ ನಿಮ್ಮ ಮನೇಲಿ ಈ ಥರದ ಡೇರೆ ಹೂಗಳು ಇವೆಯಾ ಅಂತ ಕಾಮೆಂಟಲ್ಲಿ ಹಾಕಿ. ನನಗಂತೂ ಎಲ್ಲ ಹೂಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ. ಅದರದ್ದೇ ಆದ ವಿಶೇಷವಾದ ಒಂದು ಗುಣ ಇದೆ ಈ ಹೂಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿಗೆ ನಾನು ಇವತ್ತಿನ ನನ್ನ ಈ ಡೇರೆ ಹೂವಿನ ಡೇರೆ ಹೂಗಳ ವನ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.